ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನದ ನೋವನ್ನ ಅನುಭವಿಸ್ತಾ ಇರುವಂತಹ ಹೆಣ್ಮಕ್ಳು ಇವತ್ತಿನ ಎಪಿಸೋಡನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಬೇಕು. ಇವತ್ತಿನ ಕಾಲದಲ್ಲಿ ಚಿಕಿತ್ಸೆನೇ ಇಲ್ಲದೆ ಇರೋ ಕಾಯಿಲೆನೇ ಇಲ್ಲ. ನಿಮ್ಮ ಬಂಜೇತನದ ನೋವಿಗೆ ಕಾರಣ ಏನೇ ಇದ್ರೂ ನೀವು ಕಣ್ಣೀರು ಹಾಕುವಂತ ಅಗತ್ಯ ಇಲ್ಲ. ಗರ್ಭಗುಡಿ ನಿಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್. ನಾವೀಗ ಮಹಿಳಾ ದಿನಾಚರಣೆಯ ಹೊಸ್ತಿಲಲ್ಲಿದ್ದೀವಿ. ಪ್ರತಿ ವಿಶೇಷ ದಿನಗಳಲ್ಲಿ ವಿಶೇಷ ಮಾಹಿತಿ ಜೊತೆಗೆ ಬರುವಂತ ಗರ್ಭಗುಡಿಯ ಡಾಕ್ಟರ್ಸ್ ಇವತ್ತು ಬಂಜೇತನದ ನಿವಾರಣೆ ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಡ್ತಾರೆ. ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇತ್ತೀಚೆಗೆ ಸುದ್ದಿಗಳನ್ನು ಕೂಡ ನೀವು ನೋಡಿರ್ತೀರಾ, ಜೊತೆಗೆ ಈ ಹಿಂದೆನೂ ಕೂಡ ಈ ವಿಚಾರವಾಗಿ ನೀವು ಮಾತನಾಡಿದ್ರಿ. ತುಂಬಾ ಹಸಿವಾದಾಗ ತಿನ್ನುವಂತ ಇಡ್ಲಿಯಿಂದ ಹಿಡಿದು ಕ್ರೇವಿಂಗ್ಸ್ ಬಂದಾಗ ತಿನ್ನು ಬಟಾಣಿವರೆಗೂ ಕೂಡ ಕೆಮಿಕಲ್ಸ್. ಇದೇನಾದ್ರೂ ಇನ್ಫರ್ಟಿಲಿಟಿಗೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಏನು ಹೇಳ್ತೀರಾ? ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ನಾವು ಟಿವಿಲಿ ಬೆಳಗ್ಗೆ ರಾತ್ರಿ ನೋಡ್ತಾನೆ ಇದ್ದೀವಿ. ಹೇಗೆ ಗ್ರೀನ್ ಕಲರ್ ಬಟಾಣಿಗೆ, ರೆಡ್ ಕಲರ್ ಕಲ್ಲಂಗಡಿ ಹಣ್ಣಿಗೆ, ಆಮೇಲೆ ಇಡ್ಲಿನ ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ತಾ ಇರೋದು, ಇದೆಲ್ಲ ತುಂಬ ಕೆಮಿಕಲ್ಸಿಂದ ಕಂಪ್ಲೀಟಾಗಿ ಕವರ್ ಆಗೋಗಿರುತ್ತೆ. ಸೊ ಅದನ್ನು ನಾವು ಸೇವನೆ ಮಾಡಿದಾಗ ಹ್ಯೂಮನ್ ಬೀಯಿಂಗ್ ಒಳಗಡೆ ಕಂಪ್ಲೀಟಾಗಿ ಹಾರ್ಮೋನು ಡಿಸ್ರೆಗ್ಯುಲೇಷನ್ ಆಗಿಬಿಡುತ್ತೆ. ಸೊ ನಾನು ಪ್ರತಿ ಸಲ ಪ್ರೋಗ್ರಾಮಲ್ಲಿ ಹೇಳ್ತಿದ್ದೆ, ನಿಮ್ಮದು ಕೆಮಿಕಲ್ ಎಕ್ಸ್ಪೋಜರ್ ಬಾಡಿಗೆ ತುಂಬ ಕಮ್ಮಿ ಮಾಡ್ಕೊಳ್ಳಿ ಅಂತ. ಯಾರು ಕಪಲ್ಸ್ ನಮ್ಮ ಜೊತೆ ಬರ್ತಾರೋ ಅವ್ರಿಗೂ ಹೇಳ್ತೀನಿ, ತುಂಬ ಪರ್ಫ್ಯೂಮ್ ಹಾಕ್ಕೊಳ್ಳೋದು, ತುಂಬ ಡಿಯೋಡ್ರೆಂಟ್ಸು, ಮೇಕಪ್ದು, ಮತ್ತು ಎಲ್ಲದರಲ್ಲೂ ಹೆವಿ ಮೆಟಲ್ಸ್ ಇರುತ್ತೆ. ಸೊ ತಲೆಯಿಂದ ನಾವು ಕಾಲುವರೆಗೂ ತುಂಬ ಕೆಮಿಕಲ್ಸ್ ಹಾಕೋತಿರ್ತೀವಿ. ಅದ್ರ ಜೊತೆಗೆ ಇವಾಗ ನೀವು ನೋಡ್ತಿರೋ ಥರ ಅಡುಗೆಯಲ್ಲೂ ಶುರು ಆಗಿದೆ. ಸೊ ಅದು ಕಂಪ್ಲೀಟಾಗಿ ನಮ್ಮದು ಫಲವತ್ತತೆನ ಕಮ್ಮಿ ಮಾಡಿಬಿಡುತ್ತೆ. ಯೂಟ್ರೈನ್ ಇದಿರ್ಬೋದು, ಅಥವಾ ಅಂಡಕೋಶದ ಕೆಲಸ ಇರ್ಬೋದು, ಅಥವಾ ನಮ್ಮದು ವೀರ್ಯಾಣುಗಳದಿರ್ಬೋದು, ಎಲ್ಲನೂ ಕುಂದಿಸ್ತಾ ಹೋಗುತ್ತೆ. ಥೈರಾಯ್ಡ್ ಸಮಸ್ಯೆಗಳೆಲ್ಲ ತುಂಬ ಜಾಸ್ತಿ ಬರ್ತಿರೋದು, ಸಕ್ಕರೆ ಕಾಯಿಲೆ ಎಲ್ಲ ಬರ್ತಿರೋದು ಈ ಕೆಮಿಕಲ್ಸಿಂದಾನೆ. ಸೊ ಇದ್ರದ್ದು ಇಂಡೈರೆಕ್ಟ್ ಎಫೆಕ್ಟ್ ಕೂಡ ನಮಗೆ ಸಂತಾನಹೀನತೆಗೆ ಕಾರಣ ಆಗುತ್ತೆ. ಸೊ ನಾನು ನೋಡ್ತಿದ್ದೀನಿ ಹೆಂಗಸರಲ್ಲಿ ತುಂಬ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಬರ್ತಿರೋದು, ಎಗ್ಸ್ಗಳು ಕಮ್ಮಿ ಆಗ್ತಿರೋದು, ತುಂಬ ಓವರೀಸ್ ಕೆಲಸ ಕಮ್ಮಿ ಮಾಡ್ತಾ ಇದೆ, ಹಾರ್ಮೋನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಕೆಮಿಕಲ್ಸೇ ಕಾರಣ. ಎಷ್ಟು ಡೇಂಜರ್ ನೋಡಿ ಮೇಡಮ್. ಇವಾಗ ಆಲ್ಕೋಹಾಲ್ ಆದ್ರೆ ನೀವು ಹೇಳ್ತೀರಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಬಾರ್ದು, ಸಿಗರೇಟ್ ಸೇದಬಾರ್ದು ಅಂತ. ಬಟ್ ಇವುಗಳೆಲ್ಲ ಗೊತ್ತೇ ಆಗಲ್ಲ ನಮ್ಗೆ, ಇಂಡೈರೆಕ್ಟ್ ಆಗಿ ದೇಹದೊಳಗೆ ಹೋಗ್ತಾ ಇರುತ್ತೆ ಅಂತ. ಹೆಣ್ಮಕ್ಳ ಜೊತೆಗೆ ಗಂಡಸರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಇನ್ಫರ್ಟಿಲಿಟಿಯಲ್ಲಿ? ಅವರು ಈ ಥರ ಎಕ್ಸ್ಪೋಸ್ ಆಗ್ತಾನೆ ಇರ್ತಾರೆ ಕೆಮಿಕಲ್ಸ್ಗೆ. ಅದ್ರ ಜೊತೆಗೆ ಅಡಿಕ್ಷನ್ಸು ನೀವು ಹೇಳ್ದಂಗೆ ಆ್ಯಡ್ ಆಗುತ್ತೆ. ಸೊ ಮೈ ಮೇಲೆ ತುಂಬಾ ಕೆಮಿಕಲ್ ಎಕ್ಸ್ಪೋಜರ್. ಇವಾಗ ಮೆನ್ ಕೂಡ ನೋಡಿರ್ಬೋದು ನೀವು, ಅವ್ರದ್ದು ಸಲೂನ್ಸು, ಸ್ಪಾಗಳು, ಅವ್ರದ್ದು ಗ್ರೂಮ್ ಮೇಕಪ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಕ್ವಲಿ ಹೆಣ್ಮಕ್ಳು ಹೇಗೆ ಸಲೂನ್ಗೆ ಹೋಗ್ತಾರೆ ಹಾಗೆ ಒನ್ ಸ್ಟೆಪ್ ಹೈಯರ್ ಹೇಳ್ಬೋದಾ, ಅಷ್ಟು ಜಾಸ್ತಿ ತಯಾರಿ ಆಗ್ತಾ ಇರ್ತಾರೆ. ಸೊ ಆಮೇಲೆ ನೀವು ಈ ಜಿಮ್ಮಲ್ಲಿ ನೋಡ್ಬೋದು, ಮಸಲ್ ಬಿಲ್ಡಿಂಗ್ ಎಕ್ಸಸೈಸ್ ಸಿಕ್ಕಾಪಟ್ಟೆ ಆಗೋಗಿದೆಯಲ್ಲ, ಅಲ್ಲಿ ಕೊಡೋ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಲ್ಲಿ ತುಂಬಾ ಟೆಸ್ಟೋಸ್ಟ್ರಾನ್ ಹಾಕಿರ್ತಾರಂತೆ. ಆಮೇಲೆ ಅವ್ರು ಹೇಳೋ ಡ್ರಗ್ಸು, ನಾನೊಂದು ಪರ್ಸನ್ ನೋಡಿದೆ ಚೈತ್ರ, ರೆಗ್ಯುಲರ್ ಆಗಿ ಇಂಜೆಕ್ಷನ್ಸ್ ಕೊಡ್ತಾರಂತೆ ಜಿಮ್ಮಲ್ಲಿ. ಓ ಮೈ ಗಾಡ್, ಕೆಲವೊಂದು ರಿವ್ಯೂಗಳಲ್ಲಿ ನೋಡಿದ್ದೆ. ಆಮೇಲೆ ಅದು ಹೆಂಗಸರಲ್ಲಿರೋ ಹಾರ್ಮೋನ್ಸು ಗಂಡಸರಿಗೆ ಕೊಡ್ತಾರೆ. ನಾವು IVF ಯೂಸ್ ಮಾಡೋದು ಜಸ್ಟ್ ಟು ಬಿಲ್ಡ್ ಆ್ಯಂಡ್ ಟು ಕಾಂಪೀಟ್ ವಿನ್ ದ ಮೆಡಲ್ಸ್, ಆ ಥರದಕ್ಕೋಸ್ಕರ ತೊಗೊಳ್ತಾರಂತೆ. ಅವ್ರಿಗೆ ತುಂಬ ಹೇಳಿದ್ವಿ ನಾವು ಸೆಮೆನ್ ಅನಾಲಿಸಿಸ್ ಮಾಡಿಸಿ ಅಂತ, ಅವ್ರು ನಂಬಲಿಲ್ಲ. 1 ಮಂತ್ ಆದಮೇಲೆ ಬಂದ್ ಮಾಡಿಸಿದ್ರು, 0 ಸ್ಪರ್ಮ್ಸ್. ಎಕ್ಸ್ಪೆಕ್ಟೆಡ್ ಇದು. ಸೊ ಅವ್ರ ಗಂಡಸರಲ್ಲೂ ತುಂಬ ಕ್ಷೀಣತೆ ಆಗ್ತಾ ಇದೆ ಅವ್ರದ್ದು ಫಲವತ್ತತೆ. ಇದು ಡಾಕ್ಟರ್ಸ್ಗಳಿಗೆ ಒಂದು ಚಾಲೆಂಜ್. ಒಂದು ಈಗಿನ ಜನರೇಷನ್ ಪೋಸ್ಟ್ಪೋನ್ ಮಾಡೋದು, ಮಕ್ಕಳಾಗೋದು, ಮದುವೆ ಆಗೋದನ್ನ, ಇದೊಂದು ಚಾಲೆಂಜ್. ಅದನ್ನ ಫೇಸ್ ಮಾಡ್ಬೇಕು ನೀವು, ಅಲ್ಲೂ ಟ್ರೀಟ್ಮೆಂಟ್ ಕೊಡ್ಬೇಕು. ಅದ್ರ ಜೊತೆಗೆ ಇಂಡೈರೆಕ್ಟ್ ಆಗಿ ನಾವು ಕೆಮಿಕಲ್ಸ್ ಗಳನ್ನ ಕನ್ಸ್ಯೂಮ್ ಮಾಡೋದು, ಇದು ಕೂಡ ಡಿಲೇಗೆ ಕಾರಣ ಆಗ್ತಾ ಇದೆ ಅಥವಾ ಬಂಜೇತನಕ್ಕೆ ಕಾರಣ ಆಗುತ್ತೆ. ಈ ಚಾಲೆಂಜ್ ಅನ್ನ ಹೇಗೆ ಫೇಸ್ ಮಾಡ್ತೀರಾ ಆಸ್ ಅ ಡಾಕ್ಟರ್? ಆಕ್ಚುಲಿ ಕೆರಿಯರು, ಪ್ರೊಫೆಷನ್, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ಬಿಟ್ಟು ತುಂಬಾ ಜನ ಮುಂದೂಡ್ತಾ ಇರ್ತಾರೆ. ಮ್ಯಾರೇಜೇ ಹೌದು, ಮಗು ಅಲ್ಲ, ಆಯ್ತಾ? ಆಮೇಲೆ ರೈಟ್ ಪರ್ಸನ್ ಸಿಗೋದಕ್ಕೆ ಇನ್ನೂ ಸುಮಾರು ಜನ ವೆಯ್ಟ್ ಮಾಡ್ತಿರ್ತಾರೆ. ಒಬ್ಳು 38 ಇಯರ್ ಓಲ್ಡ್ ಎಗ್ ಫ್ರೀಸ್ ಮಾಡಕ್ ಬಂದಿದ್ದಾರೆ, ರೈಟ್ ಪರ್ಸನ್ ಸಿಕ್ಕಿಲ್ಲ ಅಂತ. ಇಮ್ಯಾಜಿನ್ 40 ಇಯರ್ಸ್ ಆದಮೇಲೆ ನೀವು ಹುಡುಕಿ ಅದು ಸೆಟ್ ಆಗಿ ಮದುವೆ ಆಗಿ ಆಮೇಲೆ ಭ್ರೂಣನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಯಾವಾಗ 55 ಇಯರ್ಸ್ಗೆ ನಿಮ್ಗೆ 10 ಇಯರ್ ಓಲ್ಡ್ ಮಗು ಇರುತ್ತೆ. ಅಷ್ಟರಲ್ಲಿ ನಮ್ಗೆ ಎಷ್ಟು ಕಾಯಿಲೆ ಸುತ್ಕೊಂಡಿರ್ಬೋದು. ನಿಜ ನಿಜ. ಸೊ ಇನಿಷಿಯಲಿ ಏನು ಹೇಳ್ತಿದ್ರು, 20 to 30 ಇಯರ್ಸ್ ಒಳಗಡೆ ನಾವು ಫ್ಯಾಮಿಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ಎಷ್ಟು ಅರ್ಥಪೂರ್ಣ ಅಲ್ವಾ ಅದು? ಹೌದು. ಒಂದು
ತಾಯಿಗೆ ವಯಸ್ಸಾಗ್ಬಿಟ್ಟಿರುತ್ತೆ, ಮಗು ಹೈಪರ್ ಆಕ್ಟಿವ್ ಆಗಿರುತ್ತೆ, ಅದೊಂದು ಕೋಆರ್ಡಿನೇಷನ್ ಇರಲ್ಲ ಮಕ್ಕಳ ಜೊತೆಗೆ, ಆ ಬಾಂಡ್ ಬಿಲ್ಡ್ ಮಾಡೋದಕ್ಕೇನೆ ಸಾಧ್ಯ ಆಗೋದಿಲ್ಲ ಅಂತ 55 ವರ್ಷ ಅಂತ ಹೇಳಿದ್ರೆ. ಎಸ್, ಇನ್ನು ಏನೇನ್ ಚಾಲೆಂಜಸ್ಗಳು ಬರುತ್ತೆ ಡಾಕ್ಟರ್? ಇವಾಗ ಬಹಳ ವರ್ಷಗಳಿಂದ ಮಕ್ಕಳು ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಿಮ್ ಜೊತೆ ಕನ್ಸಲ್ಟೇಷನ್ಗೆ ಬರುವಂತ ಸಂದರ್ಭ, ಕಾನ್ಫಿಡೆನ್ಸ್ ಇರುತ್ತಾ ದಂಪತಿಗಳಲ್ಲಿ? ಆ್ಯಕ್ಚುಲಿ ತುಂಬ ಜನ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ ಮನೇಲಿ. ನಾನು ನೋಡಿರೋದು, ಎಸ್ಟರ್ಡೇ ಐ ಸಾ ಒನ್ ಕಪಲ್ 13 years ಮ್ಯಾರಿಡ್ ಲೈಫ್, ಬಂದಿಲ್ಲ. ಡಾಕ್ಟ್ರ್ ಹತ್ರ ಹೋದರೆ ಏನೋ ಮಾಡಿಬಿಡ್ತಾರೆ, ಏನೋ ಹೇಳ್ಬಿಡ್ತಾರೆ, ಒಂದು ಆಪ್ರೇಷನ್ ಮಾಡಿಬಿಡ್ತಾರೆ, ಭಯ, ಆಲ್ವೇಸ್ ಆ್ಯಂಗ್ಷಿಯಸ್. ಅದು ಅವಳೊಬ್ಬಳೇ ಬಂದಿದ್ದಾಳೆ, ಅವ್ರ ತಾಯಿ ಕರ್ಕೊಂಬಂದಿದ್ದಾರೆ, ಹಸ್ಬೆಂಡ್ ಬಂದಿಲ್ಲ. ಹಸ್ಬೆಂಡ್ ಇದು ಮಾಡ್ತಿದ್ದಾರಂತೆ, ಡಿಸ್ಕರೇಜ್ ಮಾಡ್ತಿದ್ದಾರಂತೆ, ಇವಾಗಲೇ ಬೇಡ ಅಂತ. ಶಿ ಈಸ್ ಆಲ್ರೆಡಿ 37. ಆಯಿತಾ, 13 ವರ್ಷ ಮನೇಲಿ ಕೂತಿದ್ದಾರೆ. ಐ ರಿಯಲಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅವ್ರಿಗೆ ಏನು ಮೈಂಡಲ್ಲಿ ಏನಾಗ್ತಿರುತ್ತೆ ಅಂತ. ಅಂದರೆ ನನಗೆ 50 ವರ್ಷಕ್ಕೂ ನನಗೆ ಪಾಪು ಆಗುತ್ತೆ ಅಂತ ಒಂದು ಇಗ್ನೋರೆನ್ಸಾ ಅಥವಾ ಅವೇರ್ನೆಸ್ ಇಲ್ವಾ, ಅಥವಾ ನಮ್ದು ಓವರೀಸ್ ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಪಾಪ. ಬಟ್ ನನ್ನ ಹತ್ರ ಕೂತ್ಕೊಂಡಾಗ್ಲೂ ಶಿ ವಾಸ್ ಇನ್ ಕಾನ್ಸ್ಟೆಂಟ್ ಫಿಯರ್. ಏನು ಹೇಳ್ಬಿಡ್ತಾರೋ, ನಾನು ಏನು ಮಾಡಿಬಿಡ್ಬೇಕಾಗತ್ತೋ. ಕೊನೆಗೆ ತುಂಬ ಕಷ್ಟಪಟ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಹೋಗಿದ್ದಾರೆ. ಇವಾಗ ಅದರಲ್ಲಿ ಏನು ಬರುತ್ತೆ ನೋಡ್ಕೊಂಡು ನಮ್ಮ ಹಸ್ಬೆಂಡ್ನ ಕರೆಸಿ ಮಾತಾಡಬೇಕು. ಇದೊಂದು ದೊಡ್ಡ ಚಾಲೆಂಜು. ಸುಮಾರು ಜನ ಹೆಂಗಸರಲ್ಲಿ ಇವಾಗ ಕೆರಿಯರ್ ಆಂಬಿಷನ್ಸು, ತುಂಬ ಬೆಳಿಬೇಕು, ನಾನು ದೂರ ದೇಶಕ್ಕೆ ಹೋಗಬೇಕು, ಇದನ್ನು ಅಚೀವ್ ಮಾಡಬೇಕು, ಅದರಲ್ಲೇ ಸುಮಾರು ಲೈಫ್ ಕಳ್ಬಿಡ್ತಾರೆ. 36 ಆದ್ರೂ ಅವ್ರು ಇನ್ನೂ ಫ್ಯಾಮಿಲಿ ಕಂಪ್ಲೀಟ್ ಮಾಡಬೇಕು ಅಂತ ಅವ್ರಿಗೊಂದು ಯೋಚನೆನೇ ಬಂದಿರಲ್ಲ. ಪ್ಲಸ್ ಒಂದು ಲೈಫ್ ಸ್ಟೈಲ್ ಡಿಸೀಸಸ್ ಇವಾಗ ಸಿಕ್ಕದವ್ರಿಗೆಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಅಥವಾ ಶುಗರ್ ಸಮಸ್ಯೆ ಇರುತ್ತೆ, ಅಥವಾ ಒಬೆಸಿಟಿ. ಆಮೇಲೆ ಹೋಗಿದ ತಕ್ಷಣ ಡಾಕ್ಟ್ರು ಹೆಂಗೋ ಮಾಡಿ ಒಂದು ಪಾಪು ಕೊಟ್ಬಿಡ್ತಾರೆ ಅಂತ ಒಂದು ಬಂಡ ನಂಬಿಕೆ ಬೇರೆ. ಅಡ್ವಾನ್ಸ್ ಟೆಕ್ನಾಲಜಿ ನಮ್ಮ ಕೈ ಹಿಡಿಯುತ್ತೆ. IVF ಮಾಡ್ಬಿಡಿ ಮೇಡಮ್, ನಮ್ಗೆ ದುಡ್ಡು ಸಮಸ್ಯೆ ಇಲ್ಲ ಅಂತಾರೆ. ಹಂಗೆ IVF ಮಾಡ್ಲಿಕ್ಕೆ ಆಗಲ್ಲ. ನೀನು ಕೂಡ ಪ್ರೋತ್ಸಾಹಿಸಬೇಕು, ನೀನು ಕೂಡ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಈ ಥರ ತುಂಬ ಚಾಲೆಂಜಸ್ ಇದೆ. ನಾವು ಒಂದು ಎಂಟೈರ್ ಪ್ರೋಗ್ರಾಮ್ ಚಾಲೆಂಜಸ್ ಶೋರ್ ಡಾಕ್ಟರ್. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ಪಲ್ಲವಿ ಅಂತ, ಇವರು ಆಲ್ರೆಡಿ ಗರ್ಭಗುಡಿ ಐವ್ ಸೆಂಟರ್ಗೆ ಹೋಗಿ ರಿಸಲ್ಟ್ ಅನ್ನ ಪಡ್ಕೊಂಡಿರೋರು. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಪಲ್ಲವಿ ಅವರೇ, ಸ್ವಲ್ಪ ಜೋರಾಗಿ ಮಾತನಾಡಿ, ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಯಾವಾಗ ನೀವು ಗರ್ಭಗುಡಿ ಐವ್ ಸೆಂಟರ್ಗೆ ಹೋಗಿರೋದು ಪಲ್ಲವಿ? ಇವಾಗ ಆಗಸ್ಟ್ ಇಂದ. ಆಗಸ್ಟ್ ಅಲ್ಲಿ ಹೋಗಿದ್ದೀರಾ? ಹೌದು. ಓಕೆ, ಏನ್ ರಿಸಲ್ಟ್? ಪಾಸಿಟಿವ್ ಮ್ಯಾಮ್. ಪಾಸಿಟಿವ್. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಪಲ್ಲವಿ ಅವರೇ? ಮದುವೆ ಆಗಿ 6 years ಆಗಿತ್ತು. 6 years. ಹಾ. ಓಕೆ, ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅಂತ ಹೇಳಿದ್ರೆ ಯಾರಿಗೆ ಸಮಸ್ಯೆ ಇತ್ತು, ಏನ್ ಸಮಸ್ಯೆ ಆಗಿತ್ತು ನಿಮ್ಗೆ? ಅಂದ್ರೆ ನನಗೆ ಪ್ರಾಬ್ಲಮ್ ಇತ್ತು ಮ್ಯಾಮ್. ಅದು ಸ್ವಲ್ಪ ಏನೋ ಪಾಸಿಟಿವ್ ಎನರ್ಜಿ ಸಮಥಿಂಗ್ ಏನೋ ಇದಾಗಿದೆ ಬಾಡಿ ಆಂಟಿಬಾಡೀಸ್ ಅಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಆಂಟಿಬಯೋಟಿಕ್ ಟೆಸ್ಟ್ ಎಲ್ಲ ಮಾಡಿದ್ರು. ಮಾಡಾದ್ಮೇಲೆ ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ ಕೊಟ್ರು. ಅದಾದ್ಮೇಲೆ ಇವಾಗ ನನಗೆ 3 months. ಓಕೆ, ಅಂತ ಹೇಳಿದ್ರೆ ಪಲ್ಲವಿ ಅವ್ರು ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತಾ ನಿಮ್ಗೆ? ಹೆಲ್ತ್ ಇಶ್ಯೂಸ್ ಎಲ್ಲ ಏನಿರ್ಲಿಲ್ಲ ಮೇಡಮ್, ಥೈರಾಯ್ಡ್ ಬಂದಿತ್ತು ಅಷ್ಟೇ. ಓಕೆ ಓಕೆ. ಅದಾದ್ಮೇಲೆ ಏನೋ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಆಶಾ ಮೇಡಮ್ ನ ಕನ್ಸಲ್ಟ್ ಮಾಡಿದ್ವಿ. ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂಗೂ ಆಶಾ ಮೇಡಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದು 2018 ಅಲ್ಲಿ. ಸೊ ಹಾಗಾಗಿ ನಾವು ಬೇರೆ ಎಲ್ಲೂ ತೋರ್ಸೋದ್ ಬೇಡ ಅಂದ್ಬಿಟ್ಟು ವೇಟ್ ಮಾಡಿ ಆಶಾ ಮೇಡಮ್ ನ ಕನ್ಸಲ್ಟ್ ಮಾಡಿ. ಎಸ್, ಅಂದ್ರೆ 6 ವರ್ಷದಲ್ಲಿ ನೀವು ಬೇರೆ ಕನ್ಸಲ್ಟೇಷನ್ ತಗೊಂಡಿರ್ಲಿಲ್ಲ? ಇಲ್ಲ ಮೇಡಮ್, ನಮ್ಮ ಫ್ಯಾಮಿಲಿ ಇದು ಎರಡು ಮೆಂಬರ್ಗುನು ಅವರಿಂದಾನೇ ಪಾಸಿಟಿವ್. ಓಕೆ, ನಿಮ್ ಫ್ಯಾಮಿಲಿಯಲ್ಲಿ ಆಲ್ರೆಡಿ ನೀವು ರಿಸಲ್ಟ್ ನೋಡಿರೋದಕ್ಕೆ ನಿಮ್ಗೆ ಏನ್ ಡೌಟ್ ಇರ್ಲಿಕ್ಕಿಲ್ಲ ಗರ್ಭಗುಡಿ ಐವ್ ಸೆಂಟರ್ಗೆ ಹೋಗ್ಬೇಕಾದ್ರೆ? ಹೌದು. ಇಲ್ಲ, ಅದಕ್ಕೋಸ್ಕರ ನಾವು 6 years ವೇಟ್ ಮಾಡಿ ಒಂದೇ ಸರಿಗೆ ಅವ್ರ ಹತ್ರನೇ ಹೋಗಿದ್ದು. ರೈಟ್ ರೈಟ್. ಡಾಕ್ಟರ್ ಆಶಾ ಎಸ್ ವಿಜಯ್ ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ನೀವು ಅವ್ರ ಜೊತೆಗೆ ಮಾತನಾಡ್ಬೋದು, ಥ್ಯಾಂಕ್ಸ್ ಹೇಳ್ಬೋದು. ನಮಸ್ತೆ ಪಲ್ಲವಿ ಅವರೇ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಇವಾಗ 12 weeks? ಇಲ್ಲ ಮ್ಯಾಮ್, 10th week ನಡೀತಿದೆ. 10 weeks. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಒಂದೇ ಸಮಯದಲ್ಲಿ ಒಂದು ರೈಟ್ ಕನ್ಸಲ್ಟೇಷನ್ ಹೇಗೆ ಹೆಲ್ಪ್ ಆಗುತ್ತೆ ಪಲ್ಲವಿ ಅವರೇ? ಹೌದು ಮ್ಯಾಮ್, ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಅವ್ರ ಅಕ್ಕಂಗಂದ್ರೆ 11 years ಬೇಬಿ ಇರ್ಲಿಲ್ಲ. ಅವಾಗ ನಾವು ಫಸ್ಟ್ ಆಶಾ ಮೇಡಮ್ ಹತ್ರ ಬೇರೆ ಕಡೆ ಟ್ರೈ ಮಾಡಿದ್ರು ಅವರು. ಅವಾಗ ಎಲ್ಲೂ ಆಗಿಲ್ಲ ಅಂದ್ಬಿಟ್ಟು ಆಶಾ ಮೇಡಮ್ದು ನಮ್ಗೆ ಯಾರೋ ಕಾಂಟ್ಯಾಕ್ಟ್ ಕೊಟ್ಟಿದ್ರು. ಓಕೆ, ಅವ್ರ ಹತ್ರ ಹೋಗಾದ್ಮೇಲೆ ಪಾಸಿಟಿವ್ ಬಂದಿತ್ತು. ಸೊ ನಮ್ಮನೇಲೆ ಒಬ್ರು ಪಾಸಿಟಿವ್ ಬಂದಿರೋದ್ರಿಂದ ನಾವು ಬೇರೆ ಎಲ್ಲೂ ಹೋಗಕ್ ಹೋಗಿಲ್ಲ, ನಮಗೂ ಅವ್ರ ಹತ್ರನೇ ಪಾಸಿಟಿವ್ ಬಂದಿದೆ. ರೈಟ್. ಇವಾಗ 11 ವರ್ಷ ಅಂದ್ರೆ ಅದು ಕೂಡ ದೊಡ್ಡ ಗ್ಯಾಪೇ ನಿಮ್ಮ ಫ್ಯಾಮಿಲಿ ವಿಷಯ ಹೇಳ್ತಾ ಇದ್ರಿ ನೀವು. ಜೊತೆಗೆ ಇಷ್ಟು ವರ್ಷಗಳವರೆಗೆ ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಅಥವಾ ರೈಟ್ ಕನ್ಸಲ್ಟೇಷನ್ ಯಾರ ಜೊತೆಗೆ ಮಾತನಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಗೊಂದಲದಲ್ಲಿರುವಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪಲ್ಲವಿ ಅವರೇ? ಏನು ಮೇಡಮ್ ಅಂದ್ರೆ ಎಲ್ಲ IVF ಸೆಂಟರ್ಸ್ ಅಲ್ಲೂ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಿಲ್ಲ. ನಾನು 2 ಅನುಭವದಲ್ಲಿ ನೋಡ್ದಂಗೆ ಸಿಸ್ಟರ್ಸ್ ಆಗ್ಲಿ ಆಶಾ ಮೇಡಮ್ ಆಗ್ಲಿ ಎಲ್ಲರಿಗೂ ಸಜೆಸ್ಟ್ ಮಾಡಲ್ಲ. ಅವ್ರವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಕೊಡ್ತಾರೆ.
ಎಲ್ಲಾನು ನೋಡಿ ಅವ್ರ ಕೈಯಲ್ಲಿ ಅವ್ರಿಗೆ ಪಾಸಿಟಿವ್ ಆಗ್ಲಿ ಅವ್ರ ದೇಹ ಏನು ಸ್ಪಂದಿಸಿಲ್ಲ ಅಂದ್ರೆ ಮಾತ್ರ IVF ಗೆ ಸಜೆಸ್ಟ್ ಮಾಡ್ತಿದ್ದಾರೆ. ನಮ್ಗೇನ್ IVF ಇದ್ ಮಾಡಿಲ್ಲ, ನಮ್ಗೆ ನ್ಯಾಚುರಲ್ ಆಗಿ ಆಯ್ತು. 4 months ಟ್ರೀಟ್ಮೆಂಟ್ ತಗೊಂಡೆ, ನ್ಯಾಚುರಲ್ ಆಗಿ ಆಯ್ತು. ಅವ್ರ ಅಕ್ಕಂಗೆ IVF ಮಾಡಿಲ್ಲ. ರೈಟ್, ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಹಾಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿರೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಅವರೇನು ಆಂಟಿಬಯೋಟಿಕ್ ಬಗ್ಗೆ ಹೇಳ್ತಾ ಇದ್ರು, ಏನು ಸಮಸ್ಯೆ ಆಗಿತ್ತು ಅಂತ? ಆ್ಯಕ್ಚುಲಿ ಅವ್ರಿಗೆ ಗರ್ಭ ನಿಲ್ತಿರ್ಲಿಲ್ಲ. ಸೊ ಇಮ್ಯುನಾಲಜಿಸ್ಟ್ ಅಂತ ನಮ್ಮದು ಸ್ಪೆಷಲಿಸ್ಟ್ ಇರ್ತಾರೆ. ಸೊ ಯಾಕೆ ಅಬಾರ್ಷನ್ಸ್ ಆಗ್ತಿದೆ, ಗರ್ಭ ನಿಲ್ತಿಲ್ಲ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಸೊ ನಮ್ಮ ಬಾಡಿಲಿ ನಮ್ಮದೇ ಆ್ಯಂಟಿಬಾಡೀಸ್ ಇದು ಡೆವಲಪ್ ಆಗಿಬಿಟ್ಟು ನಮ್ಮ ಟಿಶ್ಯೂಸ್ನ ಅದೇ ಡಿಸ್ಟ್ರಾಯ್ ಮಾಡುತ್ತೆ. ಓಕೆ ಓಕೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಬಂದರೆ ಹೆಂಗೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಡಿಸ್ಟ್ರಾಯ್ ಮಾಡುತ್ತೋ ಆ ಥರ ನಂದು ಆರ್ಗನ್ಸ್ನ ನಂದೇ ಟಿಶ್ಯೂಸ್ನ ಡ್ಯಾಮೇಜ್ ಮಾಡುತ್ತೆ. ಓಕೆ, ಥೈರಾಯ್ಡ್ ಅಲ್ಲಿ ಕೇಳಿದ್ವಿ, ಬಟ್ ಇಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಎಕ್ಸಾಕ್ಟ್ಲಿ. ಸೊ ಅವ್ರಿಗೆ ಆ ಸಮಸ್ಯೆ ಇತ್ತು. ಓಕೆ. ಸೊ ಅದಕ್ಕೆ ಅವ್ರಿಗೆ ನಿಲ್ತಾ ಇರಲಿಲ್ಲ. ಸೊ ಇಮ್ಯುನಾಲಜಿಸ್ಟ್ ಅವ್ರಿಗೆ 4 ತಿಂಗಳು ಮೆಡಿಸಿನ್ಸ್ ಕೊಟ್ಟಿದ್ರು. ಅದು 4ನೇ ತಿಂಗಳು ತುಂಬ್ತಿದ್ದಂಗೆ ಶಿ ಹಸ್ ಕನ್ಸೀವ್ಡ್ ನ್ಯಾಚುರಲಿ. ಬಟ್ ಅವ್ರಿಗೆ ಗರ್ಭಕೋಶದಲ್ಲೂ ಸಮಸ್ಯೆ ಇತ್ತು, ಅದನ್ನೆಲ್ಲ ರೆಕಗ್ನೈಸ್ ಮಾಡಿ ಕಂಪ್ಲೀಟ್ ಆಗಿ ಟ್ರೀಟ್ ಆಗಿತ್ತು. ಪ್ಲಸ್ ಇದನ್ನು ಅವ್ರಿಗೆ ನೀಟಾಗಿ ನಾವು ಹೇಳ್ದಂಗೆ ಮಾಡಿಸ್ಕೊಂಡಿರೋದ್ರಿಂದ ಶಿ ಹಸ್ ಗಾಟ್ ಎ ಪಾಸಿಟಿವ್ ರಿಸಲ್ಟ್. ಈ ಥರ ಪ್ರಾಬ್ಲಮ್ಸ್ ಎಷ್ಟು ಜನರಲ್ಲಿ ಬರ್ಬೋದು ಡಾಕ್ಟರ್? ಇವಾಗ 100 ದಂಪತಿಗಳು ಬಂದರೆ ಔಟ್ ಆಫ್ 100 ಯಾರಲ್ಲಿ ಈ ಥರ ಸಮಸ್ಯೆ? ಇಮ್ಯುನಾಲಜಿಸ್ಟ್. ಹೌದು ಹೌದು. ಓಕೆ, ಅರೌಂಡ್ 10 to 12. ತುಂಬ ರೇರ್ ಕೇಸಸ್ ಹಾಗೆ ಅನ್ಸುತ್ತೆ. ಬಟ್ ಅದನ್ನ ಹೇಗೆ ಡಯಾಗ್ನೋಸ್ ಮಾಡೋದು, ಇದೇ ಥರ ಸಮಸ್ಯೆ ಆಗ್ತಾ ಇದೆ ಅಂತ? ಅವ್ರಿಗೆ ನಾವು ಇಮ್ಯುನಾಲಜಿಸ್ಟ್ ಕನ್ಸಲ್ಟೇಷನ್ ಕೊಡ್ತೀವಿ. ಪ್ಲಸ್ ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಟೆಸ್ಟ್ ಇರುತ್ತೆ. ಸೊ ನಿಮ್ಗೆ ಇಮ್ಯುನಾಲಜಿಕಲಿ ಏನಾರ ಪ್ರಾಬ್ಲಮ್ಸ್ ಆಗ್ತಿದೆಯಾ ಅಂತ ಈಸಿಯಾಗಿ ಕಂಡುಹಿಡಿಬೋದು ಇವಾಗ. ಸೊ ಅವ್ರಿಗೆ ಕಪಲ್ಸ್ ನಂಬಿಟ್ಟು ಟೆಸ್ಟ್ ಮಾಡಿಸ್ಬೇಕಷ್ಟೆ. ಸೊ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅಬಾರ್ಷನ್ಸ್ ಯಾಕೆ ರಿಪೀಟೆಡ್ ಆಗಿ ಆಗ್ತಿದೆ, ಏನಕ್ಕೆ ಅವ್ರಿಗೆ IVF ಫೇಲ್ ಆಗ್ತಿದೆ, ಮದುವೆ ಆಗಿ ಇಷ್ಟು ವರ್ಷ ಆದರೂ ಯಾಕೆ ಕನ್ಸೀವ್ ಆಗ್ತಿಲ್ಲ. ಸಿಂಪಲ್ ಮೆಡಿಕೇಶನಲ್ಲೇ ಸರಿ ಹೋಗ್ಬಿಡ್ತಾರೆ. ಓಕೆ ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡಿಸ್ತೀನಿ. ದೀಪಾ ಅಂತ, ಇವರು ಕೂಡ ಗರ್ಭಗುಡಿ IVF ಸೆಂಟರ್ಗೆ ಹೋಗಿ ಆಲ್ರೆಡಿ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಯಶಸ್ವಿ ಆಗಿರೋರು. ನಮಸ್ತೆ. ನಮಸ್ತೆ ಮ್ಯಾಮ್. ಓಕೆ, ನಿಮ್ಮ ಹೆಸರು ರೂಪಾ ಅಲ್ವಾ? ದೀಪ. ರೂಪಾ. ರೂಪಾ, ಓಕೆ ಓಕೆ. ಎಷ್ಟು ವರ್ಷ ಆಯಿತು ಮದುವೆ ಆಗಿ ರೂಪಾ ಅವರೇ? ಇವಾಗ 5 years ಸ್ಟಾರ್ಟ್ ಇದೆ ಮ್ಯಾಮ್. ಓಕೆ, ಅಂದರೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ? 5ನೇ ವರ್ಷ. 5ನೇ ವರ್ಷ. ಓಕೆ ಓಕೆ. ಸೊ ನೀವು ಹೇಗೆ, ಯಾವಾಗ ಹೋಗಿರೋದು ಗರ್ಭಗುಡಿ IVF ಸೆಂಟರ್ಗೆ? ಇದು ಇವಾಗ ನಮ್ಗೆ 3 months ಆಯ್ತು ಮ್ಯಾಮ್. 3 months ಆಯಿತು. ರಿಸಲ್ಟ್ ನಮ್ದು ಇವಾಗ 3 months ಪ್ರೆಗ್ನೆಂಟ್ ಇದ್ದೀನಿ ಮ್ಯಾಮ್. ಓಕೆ ಓಕೆ. ಹೋದ ತಕ್ಷಣ ರಿಸಲ್ಟ್ ಸಿಕ್ಕಿದೆ ನಿಮಗೆ? ಹಾಂ, ಓಕೆ ಮ್ಯಾಮ್. ಹೇಗನ್ನಿಸ್ತು ಗರ್ಭಗುಡಿ IVF ಸೆಂಟರ್ಗೆ ಭೇಟಿ ಕೊಟ್ಟು? ಚೆನ್ನಾಗಿ ಅನಿಸ್ತು ಮ್ಯಾಮ್. 5 ವರ್ಷದಲ್ಲಿ ಬೇರೆ ಕಡೆ ಕನ್ಸಲ್ಟೇಷನ್ ತಗೊಂಡಿದ್ರಾ ರೂಪಾ? ಹೋಗಿದ್ವಿ ಮ್ಯಾಮ್, ಆದ್ರೆ ನಮ್ಗೆ ಸರಿಯಾಗಿ ಆಗ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನಮ್ಗೆ ಓಕೆ ಓಕೆ. ಎಲ್ಲ ಚೆನ್ನಾಗಿ ಆಗಿದ್ದೀರಿ. ಖುಷಿ ವಿಚಾರ ಸಿಕ್ಕಿದೆ ನಮ್ಗೆ. ಓಕೆ, ಗರ್ಭಗುಡಿ ಹೋಗ್ಬೇಕಾದ್ರೆ ಆ ಕಾನ್ಫಿಡೆನ್ಸ್ ಇತ್ತಾ, ಇಲ್ಲ ಆಗುತ್ತೆ ಒಂದು ರಿಸಲ್ಟ್ ಸಿಗುತ್ತೆ ಅಂತ? ಇತ್ತು ಮ್ಯಾಮ್, ಇತ್ತು ರೀ. ನಾನೆಲ್ಲ ನೋಡ್ತಾ ಇದ್ದೆ ರೀ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ. ಓಕೆ ಓಕೆ ಓಕೆ. ನಿಮ್ಮಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಯಾರಲ್ಲಿ ಸಮಸ್ಯೆ ಇತ್ತು, ಏನು ಪ್ರಾಬ್ಲಮ್ ಆಗ್ತಾ ಇತ್ತು ನಿಮಗೆ? ಏನಿಲ್ಲ ರೀ, ಈ ಸಮಸ್ಯೆ ಇದ್ದಿರ್ಲಿಲ್ಲ ನಮ್ಗೆ. ಅದು ಪ್ರೆಗ್ನೆನ್ಸಿನ ಆಗ್ತಾ ಇರ್ಲಿಲ್ಲ ನಮಗೆ ರೀ. ಅದಕ್ಕೋಸ್ಕರ ಟ್ರೀಟ್ಮೆಂಟ್ಗೆ ಬಂದ್ವಿ ರೀ. ಅದು ಇವ್ರ ಹಸ್ಬೆಂಡ್ ಆರ್ಮಿಲಿ ಇದ್ದಾರೆ. ಎಸ್, ಅಂದ್ರೆ ಏನ್ ಕೆಲಸ ಮಾಡ್ಕೊಂಡಿದ್ರು ನಿಮ್ಮ ಹಸ್ಬೆಂಡ್? ಆರ್ಮಿ ಇದ್ದಾರೆ ಇವ್ರು. ಓಕೆ, ಆ ಡಿಸ್ಟೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅಂತ? ಹೌದು ರೀ. ಓಕೆ ಓಕೆ. ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೂ ಕೂಡ ನೀವು ಆ ಮಂತ್ಗಳನ್ನೆಲ್ಲ ಕೌಂಟ್ ಮಾಡಿಕೊಂಡು ತುಂಬಾ ಕಷ್ಟ ಆಗುತ್ತೆ ಅಂತ ಅಲ್ವಾ ಡಾಕ್ಟರ್? ಈ ತರ ಇದ್ದಾಗ ಟ್ರೀಟ್ಮೆಂಟ್ ಮಾಡೋದು. ದೂರ ಇರ್ತಾರೆ, ಬೇರೆ ಕಡೆ ವರ್ಕ್ ಮಾಡ್ತಿರ್ತಾರೆ ಅಂತವ್ರು ಯಾವಾಗ ಬರ್ತಾರೋ ಇಯರ್ಲಿ ಒನ್ಸ್ ಅವಾಗ ಮಾತ್ರ ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಒಂದು ಇದಿರುತ್ತೆ. ಬಟ್ ಇವಾಗೆಲ್ಲ ಸೆಮೆನ್ ಫ್ರೀಸ್ ಮಾಡ್ಬೋದು ಹಸ್ಬೆಂಡ್ಸ್ದು. 5 ವರ್ಷ 10 ವರ್ಷ ಕೂಡ ಪ್ರಿಸರ್ವ್ ಮಾಡ್ಬೋದು. ಓಕೆ, ಇವ್ರು ತಗೊಂಡಿದಾರ ರೂಪಾ ಅವ್ರೆ? ಅದ್ರ ಬೆನಿಫಿಟ್ ಏನಾದ್ರು ಸಿಕ್ಕಿದೆಯಾ ನಿಮ್ಗೆ? ಏನಾಯ್ತು? ಈ ಸೆಮೆನ್ ಫ್ರೀಸಿಂಗ್ ಅಲ್ಲಿ ಏನಾದ್ರು ಬೆನಿಫಿಟ್ ಆಗಿದೆಯಾ ನಿಮ್ಗೆ? ಇವಾಗ ಹಸ್ಬೆಂಡ್ ಹಾಗೆ ಮಾಡಿರೋದು ನಮ್ಗೆ. ಓಕೆ ಓಕೆ ಓಕೆ. ಅಂತ ಹೇಳಿದ್ರೆ ದೂರ ಇರೋದ್ರಿಂದ ಬೇರೆ ಆಪ್ಷನ್ಸ್ ಗಳಿರೋದಿಲ್ಲ. ಟ್ಯಾಕ್ಸ್ ಸಿಕ್ಕಿರ್ಲಿಲ್ಲ ಅಂತ ಅವರು ಮುಂಚೆನೆ ಸೆಮೆನ್ ಫ್ರೀಸ್ ಮಾಡ್ಬಿಟ್ಟು ಹೋಗಿದ್ರು ರೀ. ಅದು ನಮ್ಗೆ ಅದ್ರ ಮೇಲೆ ನಾನು IVF ಮಾಡಿಸಿದ್ಮೇಲೆ ಅದು. ಎಸ್, ಇದು ಆಕ್ಚುಲಿ ರಿಯಲ್ ಚಾಲೆಂಜ್ ಇದು ಡಾಕ್ಟರ್ ನಿಮಗೆ. ಎಸ್, ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತನಾಡಬಹುದು ನೀವು ಅವ್ರ ಜೊತೆಗೆ. ನಮಸ್ತೆ ರೂಪಾ. ನಮಸ್ತೆ ಮ್ಯಾಮ್. ಎಷ್ಟು ವೀಕ್ಸ್ ಅಪ್ಪ ಈಗ? ಇವಾಗ 3 months ಸ್ಟಾರ್ಟ್ ಇದೆ ಮ್ಯಾಮ್. ಇದು ವೆರಿ ಗುಡ್, ವೆರಿ ನೈಸ್. ಕಂಗ್ರ್ಯಾಚುಲೇಷನ್ಸ್ ರೂಪಾ. ಥ್ಯಾಂಕ್ ಯು ಮ್ಯಾಮ್. ನೋಡಿ, ಸೈನ್ಸ್ ಎಷ್ಟು ಆವಿಷ್ಕಾರಗಳಾಗಿದೆ ಅಂತಂದ್ರೆ ಹಸ್ಬೆಂಡ್ ಎಷ್ಟು ದೂರ ಇದ್ರೂ ನಿಮಗೆ ಇದುವಾಗ ಸಂತಾನ ಆಗ್ತಿದೆ ಅಂತಂದ್ರೆ ನಮಗೆಲ್ಲ ತುಂಬಾ ಸಂತೋಷ ಆಗುತ್ತೆ.
ಹೌದು ಮ್ಯಾಮ್, ನಾವು ತುಂಬಾ ಅಂದ್ರೆ ಖುಷಿ ಪಟ್ವಿ ಮ್ಯಾಮ್. ಇಲ್ಲಿ ಬಂದ್ಮೇಲೆ ಅದು ಗರ್ಭಗುಡಿಗೆ ಬಂದ್ಮೇಲೆ ನಮ್ಗೆ ತುಂಬಾ ಖುಷಿ ಆಗಿದೆ ಮ್ಯಾಮ್. ಹೇಳೋಕೆ ಆಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ದೇವ್ರ ದಯೆ ನಿಮ್ಮೇಲಿದೆ. ವೆರಿ ಹ್ಯಾಪಿ ಫಾರ್ ಯು. ಓಕೆ ಮ್ಯಾಮ್. ಎಸ್, ಕಂಗ್ರ್ಯಾಚುಲೇಷನ್ಸ್ ರೂಪಾ ಅವರೇ, ಒನ್ಸ್ ಅಗೇನ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್, ನಿಜಕ್ಕೂ ಇದೇ ತರ ಇವಾಗ ಒಂದು ಆರ್ಮಿಲಿ ಇರೋದು, ಆಮೇಲೆ NRIಗಳು ಡಿಸ್ಟೆನ್ಸ್ ಅಲ್ಲಿ ಇರುವಂತವ್ರು ತುಂಬಾ ಸಮಸ್ಯೆ ಆಗುತ್ತೆ ಅಂತ. ಬಟ್ ಈ ಎಗ್ ಫ್ರೀಸಿಂಗ್ ಒಂದ್ ರೀತಿ ವರ ಅಂತ ಹೇಳ್ಬೋದು ಅವ್ರಗಳಿಗೆ. ಸೆಮೆನ್ ಫ್ರೀಸಿಂಗ್. ಹಾ, ಸೆಮನ್ ಫ್ರೀಸಿಂಗ್ ಆಕ್ಚುಲಿ ಬೋತ್. ವೀರ್ಯಾಣುಗಳ ಫ್ರೀಸ್ ಮಾಡಿದ್ರೆ ಹಸ್ಬೆಂಡ್ಸ್ ಕೆಲಸ ಪಾಡ್ ಅವ್ರು ಬೇರೆ ಕಡೆ ಇರಬಹುದು. ವೈಫ್ ಅಕಸ್ಮಾತ್ ಇಲ್ಲಿದ್ರೆ ನಾವು ಅವ್ರನ್ನ ಮಾನಿಟರ್ ಮಾಡಿಕೊಂಡು ಯಾವಾಗ IUI ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಿ ಸ್ಕ್ಯಾನ್ ಮೂಲಕ ಅವ್ರಿಗೆ ಸ್ಯಾಂಪಲ್ನ ಅವತ್ತಿನ ದಿವಸ ಮಾಡಿ ಅದನ್ನ ಇಂಜೆಕ್ಟ್ ಮಾಡ್ತೀವಿ. ಸುಮಾರು ಜನ ಅದ್ರಲ್ಲಿ ಕನ್ಸೀವ್ ಆಗ್ತಾರೆ. ಇಲ್ಲಾಂದ್ರೆ ಅಷ್ಟಷ್ಟು ದಿವಸ ಲೀವ್ ಹಾಕ್ಬಿಟ್ಟು ಬರೋದ್ರಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಇವಾಗ ಹೆಣ್ಮಕ್ಳು ದೂರದ ದೇಶಕ್ಕೆ ಓದೋದಕ್ಕೆ ಹೋಗ್ತಾರಲ್ಲ, ಅವರು ಕೂಡ ಎಗ್ ಫ್ರೀಸ್ ಮಾಡ್ಬಿಟ್ಟು ಹೋಗ್ತಾರೆ. ಸೊ ದಟ್ ಅದ್ರ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಮತ್ತೆ ಏಜ್ ಕ್ರಾಸ್ ಆದ್ರೂ ಅವ್ರಿಗೊಂದು ಭಯ ಇರಲ್ಲ. ಡಾಕ್ಟರ್, ಇವಾಗ ಬೋನಸ್ ಎಲ್ಲ ಬರೋದು ವರ್ಷಕ್ಕೊಂದ್ಸಲ, ಬಟ್ ಗರ್ಭಗುಡಿಯಲ್ಲಿ ಅವಾಗ ಬೋನಸ್ಗಳು ಸಿಗ್ತಾ ಇರುತ್ತೆ ಅಂತ ಹೇಳಿದ್ರೆ ಈ ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತೀರಾ, ಫ್ರೀ ಕ್ಯಾಂಪ್ಗಳನ್ನ. ಸೊ ಒಂದು ಫ್ರೀ ಕನ್ಸಲ್ಟೇಷನ್ ಸಿಗುತ್ತೆ, ಅಲ್ಲಲ್ಲಿ ಆಗ್ತಾನೆ ಇರುತ್ತೆ. ಈ ಬಾರಿ ಎಲ್ಲಿ ಫ್ರೀ ಕ್ಯಾಂಪ್ಗಳು ಆಗ್ತಾ ಇದೆ, ಯಾರು ಬೆನಿಫಿಟ್ ತಗೋಬಹುದು? ಆಕ್ಚುಲಿ ತುಂಬಾ ಕಡೆ ಇದೆ. ಮಾರ್ಚಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದ್ರಿಂದ ತುಂಬಾ ಜನಕ್ಕೆ ಇದು ತಲುಪ್ಲಿ ಅಂದ್ಬಿಟ್ಟು ಹೆಬ್ಬಗೋಡಿ, ನೀಲಸಂದ್ರ, ದೊಡ್ಡಬಳ್ಳಾಪುರ, ಮಾಗಡಿ ರೋಡ್, ಆಮೇಲೆ ಮಳವಳ್ಳಿ ತುಂಬಾ ಕಡೆ ಕ್ಯಾಂಪ್ಸ್ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರವ್ರ ಏರಿಯಾಲಿ ಯಾವಾಗಿರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಅವ್ರದ್ದು ಏನೇನಿದೆಯೋ ರಿಪೋರ್ಟ್ಸ್ ತೊಗೊಂಡು ಬಂದು ಡಾಕ್ಟರ್ಸ್ನ ಮೀಟ್ ಮಾಡಿದ್ರೆ ಏನು ಪ್ರಾಬ್ಲಮ್ಸ್ ಅಂತ ಪಿನ್ ಪಾಯಿಂಟ್ ಮಾಡ್ಬೋದು. ಸುಮ್ಮನೆ ಟೆಸ್ಟ್ಗಳು ಮಾಡ್ಕೊಳ್ಳೋ ಬದಲು ಆಲ್ರೆಡಿ ಟೆಸ್ಟ್ಗಳಾಗಿದ್ರೆ ಅದನ್ನ ನೋಡ್ಬೋದು, ಯಾರಲ್ಲಿ ಸಮಸ್ಯೆ ಅಂತ ನೋಡ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಫಾರ್ಮುಲೇಟ್ ಮಾಡ್ಬೋದು ಒಂದು. ಆಮೇಲೆ ಈ ತಿಂಗಳು ಸಂಕಲ್ಪ ಅಂತ ಒಂದು ಆಫರ್ ಇದೆ. ಸೊ ಹೆಂಗಸರು ಬಂದ್ಬಿಟ್ಟು ಅವ್ರದ್ದು ಫರ್ಟಿಲಿಟಿ ಸ್ಕೋರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬಹುದು. ಪ್ಲಸ್ ಅವ್ರ ಹಸ್ಬೆಂಡ್ಸ್ಗೂ ಫ್ರೀ ಮಾಡಿದೀವಿ. ಬರೀ ವಿಮೆನ್ಸ್ ಡೇ ಅಂತ ಅಲ್ಲ, ಅವ್ರದ್ದು ಹಸ್ಬೆಂಡ್ಸ್ನು ಕರ್ಕೊಂಡ್ಬಂದು ಅವ್ರ ಟೆಸ್ಟ್ ಕೂಡ ಮಾಡಿಸ್ಕೋಬಹುದು. ಯಾರಲ್ಲಿ ಸಮಸ್ಯೆ ಅಂತ ಗೊತ್ತಾಗ್ಬಿಟ್ರೆ ಅಟ್ಲೀಸ್ಟ್ ಅವ್ರಿಗೆ ನಾವು ಕಾನ್ಸಂಟ್ರೇಟೆಡ್ ಆಗಿ ಫೋಕಸ್ ಮಾಡ್ಬೋದು ಅಂತ. ಓಕೆ, ಇದು ಸ್ಪೆಷಲ್ ವಿಶೇಷ ದಿನದ ಬಗ್ಗೆ ಅಂತ. ಇನ್ನು ಎಲ್ಲಾ ಸಮಸ್ಯೆಗಳು ನಿಮ್ಮ ಹತ್ರ ಹೇಳ್ಕೊಳ್ತಾರೆ, ಸಮಸ್ಯೆ ಏನಿದೆ ಅಂತಾನು ಗೊತ್ತಾಗುತ್ತೆ. ಆಫರ್ಡ್ ಮಾಡೋಕ್ಕಾಗಲ್ಲ ಟ್ರೀಟ್ಮೆಂಟ್ಗಳನ್ನ, IVF, IUIಗಳನ್ನ, ಅವ್ರಗಳಿಗೆ ಏನಾದರೂ ಆಪ್ಷನ್ಸ್ಗಳಿದೆಯಾ ಗರ್ಭಗುಡಿಯಲ್ಲಿ? ಆಕ್ಚುಲಿ ನಮ್ದು ಗರ್ಭಗುಡಿ ಸ್ಟಾರ್ಟ್ ಆಗಿ 15 ಇಯರ್ಸ್ ಆಯಿತು. ಸೊ ಈ 15 ಇಯರ್ಸ್ಗೋಸ್ಕರ ನಾವು ಸುಮಾರು ಜನಕ್ಕೆ IVF ಮೇಲೆ ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ ಕೊಟ್ಬಿಟ್ಟು ಆಫರ್ಸ್ ರಿಲೀಸ್ ಮಾಡಿದೀವಿ. ಸೊ ಅವ್ರ ಲೈಫಲ್ಲೂ ಗರ್ಭಗುಡಿ ಜ್ಞಾಪಕ ಇರಬೇಕು, ಗರ್ಭಗುಡಿಗೂ ಅವ್ರ ಜ್ಞಾಪಕ ಇರಬೇಕು ಅಂದ್ಬಿಟ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇದಿದೆ. ಈ ಆಫರ್ಸ್ ಬಗ್ಗೆ ಎಲ್ಲ ನಮ್ಮ ಕಂಪ್ಲೀಟ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಗುತ್ತೆ. ಅಥವಾ ಅವ್ರ ಸೆಂಟರ್ಸ್ಗೆ ವಾಕ್ ಇನ್ ಆದರೆ ನಮ್ಗೆ ಇವಾಗ 8 ಸೆಂಟರ್ ಇದೆ. ಸೊ ಅವ್ರು ಬಂದು ಒಳಗಡೆ ಬಂದು ಅದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ಬೋದು. ದಯವಿಟ್ಟು ಅದರ ಪ್ರಯೋಜನನ ಎಲ್ಲರೂ ಪಡ್ಕೋಬೇಕು ಅಂತ ನಂದೊಂದು ಆಸೆ. ಎಸ್, 15 ವರ್ಷಗಳಲ್ಲಿ ಸಕ್ಸಸ್ ರೇಟ್ ಬ್ರಾಂಚಸ್ಗಳೇ ಹೇಳ್ತಾ ಇದೆ. ಒಟ್ಟು 8 ಬ್ರಾಂಚಸ್ಗಳಾಗಿದೆ. ಕೆಲವರಲ್ಲಿ ಒಂದು ಗೊಂದಲ ಇರುತ್ತೆ, ಎಲ್ಲ ಬ್ರಾಂಚಸ್ಸಲ್ಲೂ ಒಂದೇ ರೀತಿ ಟ್ರೀಟ್ಮೆಂಟ್ ಇರುತ್ತಾ ಅನ್ನುವಂಥದ್ದು. ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಡೌಟ್ ಎಲ್ಲರಿಗೂ ಇರುತ್ತೆ. ಆಶಾ ಮೇಡಮ್ ಅಂತಿರಲ್ಲ. ಸೊ 8 ಕಡೆನೂ ಕೂರೋದಕ್ಕಾಗಲ್ಲ, ಕ್ಲೋನ್ ಮಾಡಬೇಕಾಗುತ್ತೆ. ಸೊ ಆಕ್ಚುಲಿ ಎಲ್ಲ ಡಾಕ್ಟರ್ಸು ನನ್ನ ಕೆಳಗಡೆ ವರ್ಕ್ ಮಾಡಿರ್ತಾರೆ, ಕಂಪ್ಲೀಟ್ ಆಗಿ ಸ್ಕಿಲ್ ಸೆಟ್ ಪ್ರೊಡ್ಯೂಸ್ ಇದು ಮಾಡಿರ್ತಾರೆ, ತುಂಬ ಪ್ರೊಫಿಷಿಯಂಟ್ ಇರ್ತಾರೆ. ಆಮೇಲೆ ನಾವು ಎವ್ರಿ ಕೇಸ್ನ ಡಿಸ್ಕಸ್ ಮಾಡ್ತೀವಿ ಆನ್ಲೈನು. ಈಗ ಕೋವಿಡ್ ಬಂದಮೇಲೆ ನಿಮ್ಗೆ ಗೊತ್ತಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಸೊ ನಾವು ಎಂಬ್ರಿಯಾಲಜಿಸ್ಟು ಡಾಕ್ಟರ್ಸ್ ಕೂತ್ಕೊಂಡು ಕಂಪ್ಲೀಟಾಗಿ ಮಂತ್ಲಿ ರಿವ್ಯೂಸ್ ಮಾಡ್ತೀವಿ. ಈ ಪೇಷಂಟ್ಗೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀವಿ. ಸೊ ಸಕ್ಸಸ್ ರೇಟ್ಸ್ ಎಲ್ಲ ಬ್ರಾಂಚಸ್ಸಲ್ಲೂ ಅಬ್ಸಲ್ಯೂಟ್ಲಿ ನಾರ್ಮಲ್ ಒಂದೇ ಥರ ಇದೆ. ಒಂದು ಡಿಫಿಕಲ್ಟ್ ಇದು ಕೇಸಸ್ ಅಂತ ಆದಾಗ ನೀವುಗಳು ಡಿಸ್ಕಷನ್ಸ್ಗಳನ್ನ ಹೇಗೆ ಮಾಡ್ತೀರಾ ಡಾಕ್ಟರ್? ಯಾವೆಲ್ಲ ಎಕ್ಸ್ಪರ್ಟ್ಗಳು ಜೊತೆ ಕೂರ್ತೀರಾ? ಏನು ಅಗತ್ಯ ಇರುತ್ತೆ ಅಂತ? ಆ್ಯಕ್ಚುಲಿ ಗಂಡಸರನ್ನ ನೋಡೋರು ಆಂಡ್ರಾಲಜಿಸ್ಟ್ ಇರ್ತಾರೆ, ನಾನು ಇವಾಗ ಇಮ್ಯುನಾಲಜಿಸ್ಟ್ ಅಂತ ಹೇಳಿದೆ. ಸೊ ಇಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಾವಿರ್ತೀವಿ. ಎಂಬ್ರಿಯಾಲಜಿಸ್ಟ್ ರೋಲ್ ತುಂಬಾ ಇರುತ್ತೆ ಚೈತ್ರ ಅವರೇ. ಅವರೇ ಎಂಬ್ರಿಯೋಸ್ ಕ್ರಿಯೇಟ್ ಮಾಡೋದು, ಅವರೇ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಎಲ್ಲಾನು. ಸೊ ಎಂಬ್ರಿಯಾಲಜಿಲೂ ನಾವು ಕೂತ್ಕೊಂಡು ಮಾತಾಡಬೇಕಾಗತ್ತೆ. ಇವ್ರು ಹೋಗಿದ್ದಾರೆ ಮುಂಚೆ ಯಾವುದೋ ಸೆಂಟ್ರಿಗೆ, ಇವ್ರಿಗೆ ಕ್ಲಿಕ್ ಆಗಿಲ್ಲ, ಏನಕ್ಕೆ ಕ್ಲಿಕ್ ಆಗಿಲ್ಲ ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ಕಂಪ್ಲೀಟ್ ಫೈಲ್ ರಿವ್ಯೂ ಮಾಡ್ತೀವಿ. ಮಾಡಿದ್ದೇ ಮಾಡ್ತಿದ್ರೆ ಅದೇ ರಿಸಲ್ಟ್ ಬರುತ್ತೆ. ಏನಾರ ವಿಭಿನ್ನವಾಗಿ ಮಾಡಿದ್ರೇನೆ ಅವ್ರಿಗೆ ವಿಭಿನ್ನವಾದ ರಿಸಲ್ಟ್ ಬರೋದು. ಸೊ ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ತೀವಿ. ಅದರ ಜೊತೆಗೆ ಈ ಲೈಫ್ ಸ್ಟೈಲ್ ಸಪೋರ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಲೈಕ್ ಇದೇ ರೀತಿಯಾಗಿ ಲೈಫ್ ಸ್ಟೈಲ್ ಇರಬೇಕು, ಫುಡ್ಗಳಿರ್ಬೋದು, ಇವೆಲ್ಲದಕ್ಕೂ ಕೂಡ ಪರ್ಸನಲ್ ಕಾನ್ಸಂಟ್ರೇಷನ್ ಸಿಗುತ್ತೆ ಅನ್ನೋದು ಪೇಷಂಟ್ಗಳ ಮಾತು. ಅದೆಲ್ಲವೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್. ಜೊತೆಗೆ ಈ ವಿಮೆನ್ಸ್ ಡೇ ಸ್ಪೆಷಲ್ ಅಲ್ಲಿ ಟೇಕ್ ಹೋಮ್ ಮೆಸೇಜ್ ಏನ್ ಕೊಡ್ತೀರಾ ಕೊನೆಯದಾಗಿ? ಆಕ್ಚುಲಿ ಡಾಕ್ಟರ್ಸ್ ಮಾಡೋದು 20%, ಕಪಲ್ಸ್ ಮಾಡೋದು 80% ಇರುತ್ತೆ. ಸೊ ಅದನ್ನ ನಾವು ಅಲ್ಗೆಳಿಯಕ್ಕೆ ಆಗಲ್ಲ. ಅವ್ರ ಲೈಫ್ನ ಅವ್ರು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ.
ಸೊ ಅವ್ರ ಶುಗರ್ ಸಮಸ್ಯೆ, ಥೈರಾಯ್ಡ್ ಸಮಸ್ಯೆ ಇಲ್ಲದ್ರೆ ಪರ್ಫೆಕ್ಟ್ ಕಂಟ್ರೋಲ್ ತೊಗೊಳ್ಳೇಬೇಕಾಗತ್ತೆ. ಕಂಪ್ಲೀಟ್ ಡಾಕ್ಟರ್ಸ್ನ ಒಂದು ನಂಬಬೇಕಾಗತ್ತೆ. ಮೆಂಟಲ್ ಸ್ಟ್ರೆಸ್ ಲೆವೆಲ್ ಏನಿರುತ್ತೆ ಅದನ್ನು ನಾವು ಹ್ಯಾಂಡ್ಲ್ ಮಾಡಲೇಬೇಕಾಗತ್ತೆ. ಸೊ ನಾವು ಯೋಗ, ಪ್ರಾಣಾಯಾಮ, ಡಯಟ್ ಮೂಲಕ ಕಂಪ್ಲೀಟಾಗಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಗರ್ಭಗುಡೀಲಿ ವಿತೌಟ್ ಎನಿ ಚಾರ್ಜ್. ಸೊ ಅದನ್ನು ಅವ್ರು ಓಪನ್ ಮೈಂಡೆಡಿಂದ ತೊಗೊಳ್ಬೇಕಾಗತ್ತೆ. ಯಾವಾಗ ಕಂಪ್ಲೀಟಾಗಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾರೋ, ನಂಬಿ ಬರ್ತಾರೋ ಅಂಥವ್ರಿಗೆ ತುಂಬ ಫಾಸ್ಟಾಗಿ ಸಕ್ಸಸ್ಗಳು ನೋಡಿದ್ದೀನಿ ನಾನು. ಓಕೆ ಓಕೆ. ಈ ವಿಮೆನ್ ಈಗೋ ಜೊತೆಗೂ ಈಗ ನಿಮ್ಮ ಜೊತೆ ಕನ್ಸಲ್ಟೇಷನ್ಗೆ ಬರ್ತಾ ಇರೋ ವಿಮೆನ್ಸ್ ಭಾಳಷ್ಟು ಜನ ಇದ್ದಾರೆ. 2 ದಿನದಲ್ಲಿ ವಿಮೆನ್ಸ್ ಡೇ ಬರ್ತಾ ಇದೆ, ಏನು ಮೆಸೇಜ್ ಕೊಡ್ತೀರಾ? ಅವ್ರ ಫರ್ಟಿಲಿಟಿ ಸದಾಕಾಲ ಸೇಮ್ ಇರಲ್ಲ. ಸೊ 20 to 30 ಇಯರ್ಸಲ್ಲಿ ಆಪ್ಟಿಮಮ್ ಇರುತ್ತೆ. 30 ಆದಮೇಲೆ ಅದಕ್ಕೆ ಕ್ಷೀಣಿಸುತ್ತೆ. 35 ಆದಮೇಲೆ ತುಂಬ ರ್ಯಾಪಿಡ್ ಡಿಕ್ಲೈನ್ ಇರುತ್ತೆ. ಅದು ಲೇಡೀಸ್ಗೆ ಅದು ಗೊತ್ತಿರಬೇಕು, ಏಜ್ದು ಏನಿದೆ ಒಂದು ರೋಲ್ ಅಂತ, ಮಹತ್ವ. ಸೊ ಅದನ್ನು ನೋಡಿಕೊಂಡು ಆದಷ್ಟು ಬೇಗ ಬಂದು ಅವ್ರ ಫರ್ಟಿಲಿಟಿ ಚೆಕ್ ಮಾಡಿಸ್ಕೋಬೇಕು. ಯಾರು ಕಮ್ಮಿ ಇದೆಯೋ ಬೇಗ ಎಚ್ಚೆತ್ಕೋಬೇಕು. ನಿಮ್ಗೆ ಇವಾಗ ಎಗ್ ಡೋನರೇ ಬೇಕು ಅಂದಾಗ ಎಷ್ಟು ನೋವಾಗುತ್ತೆ ಲೇಡೀಸ್ಗೆ, ಆ ಈಗೋ ಹೆಂಗೆ ಹರ್ಟ್ ಆಗುತ್ತೆ. ಸೊ ಆ ಸಮಸ್ಯೆಗೆ ಒಳಗಾಗಬೇಡಿ, ಆದಷ್ಟು ಬೇಗ ಬಂದು ಸೊಲ್ಯೂಷನ್ ತಗೊಳ್ಳಿ ಅಂತ. ಓಕೆ ಡಾಕ್ಟರ್, ಸ್ಪೆಷಲ್ ಒಕೇಶನಲ್ಲಿ ಬಹಳಷ್ಟು ವಿವರವಾಗಿ ಇನ್ಫರ್ಟಿಲಿಟಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಗರ್ಭಗುಡಿ IVF ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಬ್ರಾಂಚಸ್ ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ನ್ಯೂ BL ರಸ್ತೆ, ನಾಗರಬಾವಿ. ದೂರವಾಣಿ ಸಂಖ್ಯೆ 9071240005. ವೆಬ್ಸೈಟ್ www.garbhagudi.com. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.